ಜಗನ್ಮಾತೆ ವೀರ ವೀರಾಗಿಣಿ ಅಕ್ಕ ಮಹಾದೇವಿ ಅವರ ವಚನಗಳು ದಾರಿದೀಪವಾಗಿವೆ. ಕುಮಾರಿ ನವ್ಯ ಮಡಿವಾಳ. ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಹಿಂದೂ ಪಂಚಾಂಗದ ಪ್ರಕಾರ ಮಾಸಗಳಲ್ಲಿ ಪವಿತ್ರ ಮಾಸವಾಗಿರುವ ಶ್ರಾವಣ ಮಾಸದ ಅಂಗವಾಗಿ ಗುರು ಬಸವೇಶ್ವರ ಅನುಭವ ಮಂಟಪ ಮುಧೋಳನಲ್ಲಿ ಹುಬ್ಬಳ್ಳಿಯ ಸದ್ಗುರು ಬಸವಮಣಿ ಮಾತಾಜಿಯವರ ದಿವ್ಯ ನೇತೃತ್ವದಲ್ಲಿ ನಡೆಯುತ್ತಿರುವ 9ನೇ ದಿನದ ಪ್ರವಚನದಲ್ಲಿ ಕಮಲಾನಗರ ಶ್ರೀ ಗುದ್ದಪ್ಪ ಟೋಣೆ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ನವ್ಯ ಮಹಾದೇವ ಮಡಿವಾಳರವರು ವೀರ ವೈರಾಗ್ಯ ನಿಧಿಯಾದ ಮಹಾದೇವಿ ಅಕ್ಕಾಳ ಕುರಿತು ಪ್ರವಚನದಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಮಹಾದೇವಿ ಅಕ್ಕಾಳ ಜನನ ಬಾಲ್ಯವನ್ನು ವಿವರಿಸುತ್ತಾ ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೌಶಿಕ್ ಮಹಾರಾಜನ ಅರಮನೆಯ ವೈಭವವನ್ನು ತ್ಯಾಗ ಮಾಡಿ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದು ಅಲಮ ಪ್ರಭು ದೇವರಿಂದ ಪರೀಕ್ಷೆಗೆ ಒಳಗಾಗಿ ಪಾಸಾದ ಸನ್ನಿವೇಶಗಳು ವಚನಗಳ ಮೂಲಕ ಏಕಪಾತ್ರಾಭಿನಯದೊಂದಿಗೆ ಜನರಿಗೆ ತಿಳಿಯುವಂತೆ ಬಹಳ ಸರಳವಾಗಿ ಮಾರ್ಮಿಕವಾಗಿ ವಿವರಿಸಿದ್ದಳು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡ್ಡಿ ಇಂಚಯ್ಯ ವಚನವನ್ನು ಹಾಡುವುದರೊಂದಿಗೆ ಶರಣರ ಮನಸ್ಸು ಭಕ್ತಿಯಲ್ಲಿ ತೇಲಾಡುವಂತೆ ಮಾಡಿದ್ಲು. ಪುಟ್ಟ ಬಾಲಕಿಯ ಪ್ರವಚನವನ್ನು ಕಂಡು ಗ್ರಾಮಸ್ಥರು ಸಂತಸ ಪಟ್ಟರು. ಬಾಲಕಿ ನವ್ಯ ಅವಳಿಗೆ ಸದ್ಗುರು ಬಸವಮಣಿ ಮಾತಾಜಿ ಮತ್ತು ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾದ ಶರಣ ನಾಗಯ್ಯ ಸ್ವಾಮಿ ಮತ್ತು ರೇಣುಕಾ ರವಿ ಜಾಚೆ ಅವರು ಪ್ರವಚನ ಸೇವಾ ಸಮಿತಿ ಪರವಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಅಷ್ಟವರ್ಣಗಳು ದಿನನಿತ್ಯ ಜೀವನದಲ್ಲಿ ಪಾಲನೆ ಮಾಡಿ ಸದ್ಗುರು ಬಸವಮಣಿ ಮಾತಾಜಿ ಶ್ರಾವಣ ಮಾಸದ ಅಂಗವಾಗಿ 1 ತಿಂಗಳುಗಳ ಕಾಲ ವಿಶ್ವಧರ್ಮ ಪ್ರವಚನವನ್ನು ನೀಡುತ್ತಿರುವ ಬಸವಮಣಿ ಮಾತಾಜಿಯವರು ಶರಣರು ಜೀವನದಲ್ಲಿ ಪ್ರತಿನಿತ್ಯ ಅಷ್ಟವರ್ಣಗಳ ಪಾಲನೆ ಮಾಡುವುದು ಅವಶ್ಯವಾಗಿದೆ. ಇದರಿಂದ ಜೀವನದಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಬಸವಣ್ಣನವರು ಕಾಯಕ ಮಾಡುತ್ತಲೇ ಜಗತ್ತಿನಲ್ಲಿಯೇ ಮೊದಲ ಬಾರಿಗೆ ಅನುಭವ ಮಂಟಪವನ್ನು ಸ್ಥಾಪಿಸಿ ಕಾಯಕ ದಾಸೋಹ ಸಮಾನತೆಯನ್ನು ಸಾರಿ ದೇಶ ವಿದೇಶಗಳ ನಾನಾ ಭಾಗಗಳಿಂದ ಶರಣರು ಕಲ್ಯಾಣಕ್ಕೆ ಬಂದು ಆದರ್ಶ ಜೀವನ ನಡೆಸಲು ಕಾರಣೀಕರಾಗಿದ್ದರು. ಅದಕ್ಕಾಗಿ ನಾವುಗಳು ಶರಣರು ಹಾಕಿಕೊಟ್ಟ ಮಾರ್ಗದಲ್ಲಿ ಜೀವನ ನಡೆಸಬೇಕೆಂದು ತಮ್ಮ ಪ್ರವಚನದಲ್ಲಿ ಆಶೀರ್ವಚನ ನೀಡುತ್ತಾ ತಿಳಿಸಿದರು. ಸಂದರ್ಭದಲ್ಲಿ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ನಾಗಯ್ಯ ಸ್ವಾಮಿ, ಬಸವರಾಜ ಖೇಳಗೆ, ನಾಗನಾಥ ಕುಂಬಾರ, ಈ ದಿನದ ದಾಸೋಹಿಗಳಾದ ಸಂಗೀತ ಶರಣಪ್ಪ, ಗ್ರಾಮದಲ್ಲಿನ ಹಿರಿಯ ಜೀವಿಗಳು, ಮುದ್ದು ಮಕ್ಕಳು ಮುಂತಾದವರು ಉಪಸ್ಥಿತ. ವರದಿ ಸಂಜಯ್ ರಾಠೋಡ್.